ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವ್ಲಾಗ್ ಬಂದುಬಿಟ್ಟು ಗುರುವಾರ ಬೆಳಗ್ಗೆ ಟೈಮ್ ಆಗಲಿ 6:30 ಆಗಿತ್ತು. ಆಗ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ನೋಡ್ತಿರ್ಬೋದು, ಇದು ಏನಪ್ಪ ಈ ಥರ ವಿಡಿಯೋ ಅಂತ ಅನಿಸ್ತಿರ್ಬೋದು ನಿಮಗೂ. ನಿಜ, ನಮ್ಮ ಮನೆಯವರು ಇಲ್ಲೇ ಕೆಲಸ ಮಾಡ್ತಾ ಇರೋದು. ಬೆಳಗ್ಗೆ ಎದ್ದ ತಕ್ಷಣವೇ ನೋಡಿ ಈ ಥರ ಹಸುಗಳು ದರ್ಶನ ಆಯಿತು ನಮಗೆ, ಗೋಮಾತೆ ದರ್ಶನಗಳು. ಹಂಗೆ ಅಲ್ಲೇ ಸ್ವಲ್ಪ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಮತ್ತೆ ಫುಲ್ಲು ಅದು ತೋಟ ಎಲ್ಲ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ನಾನು ನಮ್ಮ ಮನೆಯವರು, ಅವರು ಕೆಲಸದಲ್ಲಿದ್ದರಲ್ಲ, ಅದಕ್ಕೆ ಸುಮ್ಮನೆ ಯಾವ ಥರ ಇದ್ದರು ಅದೇ ಥರನೇ ಇದ್ದರು. ನಾಯಿಗಳಂತೂ 4-5 ನಾಯಿಗಳಿದ್ದಾವೆ. ಅಷ್ಟೊಂದು ನಾಯಿಗಳೆಲ್ಲ ಸಾಕ್ಕೊಂಡಿದ್ದಾರೆ. ಇಲ್ಲಿ ನೋಡಿ ಕೋಳಿ ಬಂದುಬಿಟ್ಟು ಪಾಪ ಮೊಟ್ಟೆ ಇಡೋಕ್ಕೆ ಕೂತ್ಕೊಂಡಿದೆ ಬೆಳಗ್ಗೆನೆ. ಮತ್ತು ಮಳೆ ಬೇರೆ, ಮಂಜೆಲ್ಲ ಸುರಿತಾ ಇತ್ತು, ಮತ್ತು ಹನಿ ಬರ್ತಾ ಇತ್ತು. ಅದಕ್ಕೆ ಪಾಪ ಅದು ಹೋಗ್ಬಿಟ್ಟು ಅಲ್ಲಿ ಚಿಕ್ಕ ಗಿಡದ ಕೆಳಗೆ ಕೂತ್ಕೊಂಡಿದೆ. ಇಲ್ಲಿ ಬಂದುಬಿಟ್ಟು ಸ್ವಿಮ್ಮಿಂಗ್ ಫೂಲ್ ಇದೆ. ಇದು ಸ್ವಿಮ್ಮಿಂಗ್ ಫೂಲ್ ಇದೆ. ಅಂದರೆ ಫಸ್ಟಿಗೆ ಬೇಸಿಗೆ ಕಾಲದಲ್ಲಿ ಅದ್ರ ತುಂಬ ನೀರು ಬಿಟ್ಟಿದ್ರು ಫಸ್ಟಿಗೆ. ನಾನು ಫಸ್ಟ್ ಟೈಮ್ ಹೋಗಿರೋದು. ಅಂದರೆ ನಮ್ಮ ಮನೆಯವರು ವೀಡಿಯೋ ಕಾಲ್ ಮಾಡಿದಾಗ ನನಗೆ ತೋರಿಸ್ತಾ ಇದ್ರಲ್ವ, ಸ್ವಿಮ್ಮಿಂಗ್ ಫೂಲಲ್ಲಿ ನೀರು ಬಿಟ್ಟಿರೋದೆಲ್ಲ ಅವಾಗ ನೋಡಿದ್ದು ಅನಿಸುತ್ತೆ ಅಷ್ಟೇ. ನಾನು ರಿಯಲಿ ನೋಡ್ತಾ ಇರೋದು ಇವತ್ತೇ. ನೋಡಿಬಿಟ್ಟು ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಎಷ್ಟು ಚೆನ್ನಾಗಿದೆ ಅಷ್ಟೇ ಸ್ವಲ್ಪ ಭಯ. ನೋಡ್ತಿರ್ಬೋದು, ಖಾಲಿಯಾಗಿತ್ತು, ನೀರೆಲ್ಲ ಬಿಟ್ಟಿರಲಿಲ್ಲ. ಮತ್ತು ಅದ್ರ ಪಕ್ಕ ಇದೊಂದು ಬಿಲ್ಡಿಂಗ್ ಇದೆ, ಮನೆ. ಇವರು ಓನರ್ ಬಂದುಬಿಟ್ಟು ಇದರಲ್ಲಿ ಇರ್ತಾರೆ ಅವರು. ಮೊನ್ನೆ ಹೊಸ್ದಾಗಿ ಕಟ್ಸಿದ್ದಾರೆ, 1 ವರ್ಷ ಆಯಿತು ಅಷ್ಟೇ ಮನೆ ಕಟ್ಸಿಬಿಟ್ಟು. ಏನು ಮಾಡೋದು ಪಾಪ, ಕಟ್ಸಿದ್ದಾರೆ. ಅವ್ರಿಗೆ ಇರೋ ಅದೃಷ್ಟನೇ ಇಲ್ಲ. ಮನೆ ಕಟ್ಸಿ ಗೃಹ ಪ್ರವೇಶ ಎಲ್ಲ ಆಗಿ 1 ತಿಂಗಳು 2 ತಿಂಗಳಿಗೆ ಅವರು ತೀರ್ಕೊಂಡೋದ್ರು ಓನರು. ಅದೇ ಸ್ವಲ್ಪ ಬೇಜಾರು ನಮಗೆ. ನಮ್ಮ ಮನೆಯವ್ರಿಗೂ ಅಷ್ಟೇ, ಯಾವಾಗಲೂ ಜೊತೆಗಿರ್ತಾಯಿದ್ರು ಅವರು. ಜೊತೆಗಿರೋರು ಸಡನ್ನಾಗಿ ಆ ಥರ ಆಗ್ಬಿಡ್ತಲ್ಲ, ಭಾಳ ಮನಸ್ಸಿಗೆ ಬೇಜಾರು. ನೋಡ್ಬೋದು, ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಬಂದ್ವಿ. ನಿಜ ಹೇಳ್ಬೇಕಂದ್ರೆ ಈ ಫುಲ್ಲು ಈ ತೋಟ ಎಲ್ಲ ನೋಡೋಕ್ಕೆ ಒಂದು 3 ಅವರ್ ಆದರೂ ಟೈಮ್ ಬೇಕೇ ಬೇಕು. ಆದರೆ ನನ್ನ ಕೈಲಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಎಷ್ಟಾಗುತ್ತೋ ಅಷ್ಟು ಸುಮ್ಮನೆ ಹಿಂಗೆ ವಾಕ್ ಥರನೂ ಆಗುತ್ತೆ, ಹೆಂಗೋ ವೀಡಿಯೋನೂ ಹಿಡಿಬೋದು ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀವಿ ಮಾತಾಡ್ಕೊಂಡು. ಇಲ್ಲಿ ತೆಂಗಿನ ಮರ ಹಾಕಿದ್ದಾರೆ, ಈ ಕಡೆ ಮತ್ತು ಈ ಕಡೆ ಸ್ವಲ್ಪ ತೆಂಗಿನ ಗಿಡ ಹಾಕಿದ್ದಾರೆ. ಇನ್ನು ಮಸ್ತು ಗಿಡ ಇದ್ವು. ಈ ಕಡೆ ನೋಡ್ಬೋದು, ಬೇಲಿ ಹಾಕಿದಾರಲ್ವ, ಬೇಲಿ ಆ ಕಡೆಯಿಂದ ಸ್ವಲ್ಪ ಕಾಡಿದೆ, ತುಂಬ ಕಾಡು. ಫುಲ್ಲು ಎಲ್ಲಿ ನೋಡಿದ್ರು ಬರೀ ಕಾಡೆ, ಅಷ್ಟು ಜಾಸ್ತಿ ಕಾಡಿದೆ ಆ ಕಡೆ ಸೈಡೆಲ್ಲ. ಅದು ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ಅಲ್ಲಿಗೆ ಹೋಗ್ಬಿಟ್ರಂತೂ ಬಿಟ್ಟು ಬರೋಕ್ಕೆ ಮನಸ್ಸು ಬರೋಲ್ಲ, ಅಷ್ಟು ವಾತಾವರಣ ಚೆನ್ನಾಗಿದೆ ಅಲ್ಲಿ. ಯಾವಾಗಲೂ ಗಿಡ ಮರ ಇಷ್ಟು ಚೆನ್ನಾಗಿ ನೋಡೋಕ್ಕೂ ಒಂಥರ ಖುಷಿ ಆಗುತ್ತೆ. ಮತ್ತು ಈ ಕಡೆ ಎಲ್ಲ ಫಾಸ್ಟಾಗೆ ಇಟ್ಬಿಟ್ಟೆ ವೀಡಿಯೋ. ಮತ್ತು ತುಂಬ ಲೆಂತ್ ಇತ್ತು, ಮತ್ತು ಅಷ್ಟೊಂದು ವೀಡಿಯೋ ಎಲ್ಲೂ ಹಾಕೋದಂತೇಳ್ಬಿಟ್ಟು ಈ ಥರ ಫಾಸ್ಟ್ ರೋಡಲ್ಲಿ ಇಟ್ಟಿದ್ದೀನಿ. ಮತ್ತು ಈ ಕಡೆ ಸೈಡಲ್ಲಿ ನಡ್ಕೊಂಬರ್ತಾಯಿದ್ವಿ. ನಡ್ಕೊಂಬಂದ್ಬಿಟ್ಟು ನೋಡ್ಬೋದು, ಅಡಿಕೆ ಗಿಡ ಹಾಕಿದ್ದಾರೆ. ಅಡಿಕೆ ಗಿಡ ಬಂದುಬಿಟ್ಟು ತುಂಬ ಆಗಲೇ ಒಣಗೋ ಸ್ಟೇಜಿಗೆ ಬಂದುಬಿಟ್ಟಿದ್ವು. ಸದ್ಯ ಈ ವರ್ಷ ಮಳೆ ಸ್ವಲ್ಪ ಬಂದಿರೋದ್ರಿಂದ ಹಂಗೆ ಪರವಾಗಿಲ್ಲ ಅಂತ ಹೇಳ್ಬೋದು. ಆ ಕಡೆ ಅಡಿಕೆ ಗಿಡ, ಚಿಕ್ಕ ಅಡಿಕೆ ಗಿಡ, ಮತ್ತು ಈ ಕಡೆ ತೆಂಗಿನ ಗಿಡ ಎಲ್ಲ ಇಟ್ಟಿದ್ದಾರೆ. ತೆಂಗಿನ ಮರ ಎಲ್ಲ ಇನ್ನು ಬೆಳೀತಾ ಇದ್ದಾವೆ. ಈ ಕಡೆ ಒಂದು ಸ್ವಲ್ಪ ರಾಗಿ ಚೆಲ್ಲಿದ್ದಾರೆ, ರಾಗಿ ಸಮೇತ ಅದರೊಳಗೆ ಹಾಕಿದ್ದಾರೆ. ಮತ್ತು ರಾಗಿ ಹಾಕಿದ್ದಾರೆ, ಮತ್ತು ಸ್ವಲ್ಪ ಸಪ್ಪೆ ಎಲ್ಲ ಹಾಕಿದ್ದಾರೆ. ಮತ್ತು ಸ್ವಲ್ಪ ಹಸುಗಳಿದಾವಲ್ವ, ಅದಕ್ಕೆ ಮೇವು ಎಲ್ಲ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ತೆಂಗಿನ ಮರದ ಸೆಂಟ್ರಲ್ಲಿ ಮತ್ತು ಅಡಿಕೆ ಗಿಡದ ಸೆಂಟ್ರಲ್ಲಿ ಒಂದು ಸ್ವಲ್ಪ ರಾಗಿ, ಇನ್ನೂ ಏನೇನೋ ಸ್ವಲ್ಪ ಬೆಳೆ ಎಲ್ಲ ಹಾಕಿದ್ದಾರೆ. ಇನ್ನು ಇವಾಗ ತಾನೇ ಸ್ಟಾರ್ಟ್ ಹುಟ್ತಾ ಇದೆ ಇವಾಗ. ಎಲ್ಲ ನೋಡ್ಕೊಂಡು ಬಂದೆ, ಚೆನ್ನಾಗಿತ್ತು. ಮತ್ತು ಆ ಕಡೆ ಸ್ವಲ್ಪ ದೊಡ್ಡದು ಮರ ಕಾಣಿಸುತ್ತಲ್ಲ, ಅದು ಬೆಂಕಿ ಕಡ್ಡಿಗೆ ಯೂಸ್ ಮಾಡ್ತಾ ಇದ್ದಾರಂಥ ಮರಗಳು. ನಮ್ಮ ಮನೆಯವರೆಲ್ಲ ಹೇಳ್ತಾಯಿದ್ರು, ನಾನು ಸುಮ್ಮನೆ ಕೇಳಿಸ್ಕೊಂಡು ಹೋಗ್ತಾಯಿದ್ವಿ ನಡ್ಕೊಂಡು. ಮತ್ತು ಈ ಕಡೆ ನೋಡ್ಬೋದು, ಇಲ್ಲಿ ಸ್ವಲ್ಪ ರಾಗಿ ಚೆಲ್ಲಿದ್ದಾರೆ ಈ ಕಡೆ ಹೊಲದಲ್ಲಿ. ತೆಂಗಿನ ಮರ ಎಲ್ಲ ಫುಲ್ಲು ತೆಂಗಿನ ಮರ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಇದು ಒಂದು ಕೃಷಿ ಹೊಂಡ. ಅಂದರೆ ಇವಾಗ ಮಳೆ ಸೀಸನ್ ಅಲ್ವಾ, ತೀರಾ ದೇವ್ರ ದಯದಿಂದ ಸ್ವಲ್ಪ ಜೋರಾಗಿ ಮಳೆ ಬಂದು ನೀರೆಲ್ಲ ಇದರೊಳಗೆ ಜಾಸ್ತಿ ನೀರೆಲ್ಲ ಸ್ಟಾಕ್ ಆದರೆ, ಮತ್ತು ಏನಾದರೂ ಬೆಳೆಗೆ ಸ್ವಲ್ಪ ಕಡಿಮೆ ನೀರು ಆದರೆ, ಬೋರಲ್ಲಿರೋ ನೀರು, ಆವಾಗ ಈ ಕೃಷಿ ಹೊಂಡಕ್ಕೆ ಪೈಪೆಲ್ಲ ಹಾಕ್ಬಿಟ್ಟು ಮತ್ತು ಕರೆಂಟ್ ಎಲ್ಲ ಹಾಕ್ಬಿಟ್ಟು ನೀರೆಲ್ಲ ಮೇಲೆ ಎತ್ತುತ್ತಾರಂತೆ. ಅದು ಬೇರೆ ಬೆಳೆಗೆಲ್ಲ ಯೂಸ್ ಮಾಡ್ಕೋಬೋದು. ಇದು ನೋಡ್ಬಿಟ್ಟು ರಾಗಿ ಚೆಲ್ಲಿದ್ದಾರೆ. ಈ ಕಡೆ ರಾಗಿ ಅಂತ ಎಷ್ಟು ಚೆನ್ನಾಗಿ ಹುಟ್ಟುತ್ತಾ ಇದೆ. ಇನ್ನು ಈಗ ಎಷ್ಟು ಗ್ರೀನ್ ಕಲರ್ ಕಾಣಿಸ್ತಿದೆ ನೋಡಿ, ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ನೇಚರ್ ಮಾತ್ರ. ನೋಡಿ, ಅಲ್ಲಿ ಆ ಕಡೆಯಿಂದ ಈ ಕಡೆ ಮತ್ತು ಈ ಕಡೆ 3 ಎಕರೆನೇ ಏನೋ ಫುಲ್ ಬರೀ ರಾಗಿನೇ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತೈತೆ ನೋಡಿ. ಆ ಕಡೆ ನೀರೆಲ್ಲ ಹೆಂಗೆ ಕಾಣಿಸ್ತಾ ಇದೆ, ಮತ್ತು ತೆಂಗಿನ ಮರಗಳೆಲ್ಲ ಕಾಣಿಸ್ತಾ ಇದ್ದಾವೆ. ಅಲ್ಲಿ ಮನೆ ಎಲ್ಲ ಕಾಣಿಸ್ತಾ ಇದೆ ಅಲ್ವಾ, ಅದೇ ನಮ್ಮೂರು. ಅಲ್ಲಿಂದ ಇಲ್ಲಿಗೆ ಸ್ವಲ್ಪ ಸುಮಾರು ಒಂದು 3 ಕಿಲೋಮೀಟ್ರ್ ಏನಾಗುತ್ತೆ. ಇದು ಓನರ್ ಬಿಲ್ಡಿಂಗ್ ಇದು. ಇಷ್ಟು ಆಗಿದೆ. ಮತ್ತು ಈ ಕಡೆ ಹೋಗ್ತಾ ಇದ್ವಿ ನೋಡಿ, ಇಲ್ಲಿ ಕಲ್ಲು ಕಾಣಿಸ್ತಾ ಇದೆ ಅಲ್ವಾ, ಆ ಕಲ್ಲು ಬಂದುಬಿಟ್ಟು ಹೊಲದಲ್ಲಿರೋ ಕಲ್ಲುಗಳೆಲ್ಲ ಆರಿಸಿ ರಾಶಿ ಹಾಕಿದ್ದಾರೆ. ಮತ್ತು ರಾಶಿ ಹಾಕ್ಬಿಟ್ಟು ಅದ್ರ ಮೇಲೇ ಓಡಾಡೋ ಥರ ಮಾಡ್ಕೊಂಡಿದ್ದಾರೆ.
ನೋಡ್ಬೋದು. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಈ ಕಡೆ ಕಿತ್ಲೆ ಹಣ್ಣಿನ ಮರ ಇದ್ವು, ಅಂದರೆ ಮೂಸಂಬಿ ಅಂತಾರಲ್ಲ ಅವು, ಆರೆಂಜು ನೋಡ್ತಿರ್ಬೋದು. ಎಷ್ಟು ಚೆನ್ನಾಗಿದ್ದು ಅಂದರೆ ಗಿಡ ಮಾತ್ರ ನೋಡ್ಕೊಳ್ಳೋದೇ ಇಲ್ಲ ಅವರು. ಎಷ್ಟು ಹಣ್ಣು ಬಿಟ್ಟಿದ್ವು, ಮತ್ತು ಫುಲ್ಲು ಹಣ್ಣು ಕೂಡ ಆಗಿದ್ವು. ಕೆಳಗೆ ಒಂದೊಂದು ಹಣ್ಣಾಗಿಬಿಟ್ಟು ಎಲ್ಲ ಕೆಳಗೆ ಕೂಡ ಉದುರಿದ್ವು, ಆದರೂ ಅವ್ರು ನೋಡ್ಕೊಳ್ಳಲ್ಲ. ಯಾಕೆಂದರೆ ಯಾರಾದರೂ ಸ್ವಲ್ಪ ಜಾಸ್ತಿ ಜನ ಇದ್ದರೆ ಹೆಂಗೆ ಸ್ವಲ್ಪ ಅವ್ರಿಗೆ ಕ್ಯೂರಿಯಾಸಿಟಿ, ಹಣ್ಣಾಗಿರ್ತವೆ ಇನ್ನು ಯಾವ ಗಿಡದಲ್ಲಿ ಯಾವ ಹಣ್ಣು ಬಿಟ್ಟಿದೆಯೋ ಎಷ್ಟಿದಾವೋ ಅಂತ ಅವ್ರನ್ನ ಅಬ್ಸರ್ವ್ ಮಾಡ್ತಿರ್ತಾರೆ. ಈಗ ಒಬ್ಬೊಬ್ಬರು ಇಬ್ಬಿಬ್ರು ಇದ್ರಂತೂ ಅವ್ರಿಗೆ ಬರೀ ಕೆಲಸಗಳೇ ಇಡಿಸುತ್ತೆ, ನೋಡ್ಕೊಳ್ಳೋಕ್ಕೆ ಟೈಮ್ ಸಿಗಲ್ಲ. ನೋಡ್ಬೋದು ಈ ಮೂಸಂಬಿ ಹಣ್ಣು ಎಷ್ಟು ಚೆನ್ನಾಗಿದೆ ಅಂತೇಳಿ ನಮ್ಮ ಮನೆಯವ್ರು ತೋರಿಸ್ತಾಯಿದ್ರು. ಅವರು ಕೂಡ ಸರಿಯಾಗಿ ಏನೂ ತಿನ್ನಲ್ಲ, ಏನಿಲ್ಲ, ಸುಮ್ಮನೆ ಅವು ಹಣ್ಣಾಗಿ ಹಂಗೆ ಉದುರೋಗ್ತಾ ಇರ್ತವೆ. ನೋಡ್ಬೋದು ಎಷ್ಟು ಫ್ರೆಶ್ ಆಗಿದ್ದು. ನಾನು ಕೂಡ ಕಿತ್ಕೊಂಡು ಬರಲಿಲ್ಲ, ಅವು ಚೆನ್ನಾಗಿದ್ದು. ನೋಡೋಕ್ಕೆ ಒಂಥರ ಖುಷಿ ಆಯಿತು. ಅವನಿನ್ನೇನು ಕಿತ್ಕೊಳ್ಳೋದು ಅಂತೇಳ್ಬಿಟ್ಟು ಹಂಗೆ ಸುಮ್ಮನೆ ಆದೆ. ಮತ್ತು ಈ ಕಡೆನೂ ಅಷ್ಟೇ ತುಂಬ ಚೆನ್ನಾಗಿದ್ದು ಗಿಡಗಳು ಮಾತ್ರ. ಇನ್ನು ಮಸ್ತ್ ಗಿಡ ಹಾಕಿದ್ದಾರೆ, ಹಣ್ಣಿನ ಗಿಡ ಎಲ್ಲ. ಅಲ್ಲಿಗೆಲ್ಲ ಹೋಗಲಿಲ್ಲ, ಟೈಮ್ ಆಗುತ್ತೆ ಅಂತೇಳ್ಬಿಟ್ಟು. ಅಲ್ಲಿ ನೋಡ್ಬೋದು ಒಂದು ಫುಲ್ ಹಣ್ಣಾಗಿಬಿಟ್ಟು ಅದು ಕೆಳಗೆ ಬಿದ್ದೋಗಿದೆ. ಚೆನ್ನಾಗೇ ಇತ್ತು ಎಲ್ಲ. ಈ ಕಡೆ ನೋಡಿ ಸ್ವಲ್ಪ ರಾಗಿ ಎಲ್ಲ ಹುಟ್ತಾ ಇದೆ. ಅವರು ಅಷ್ಟೇ ಗಿಡಗಳು ಸೆಂಟ್ರಲ್ಲೆಲ್ಲ ರಾಗಿ ಮತ್ತು ಸ್ವಲ್ಪ ಸಪ್ಪೆ ಬೀಜ ಅವೆಲ್ಲ ಏನೇನೋ ಇರ್ತಾವಲ್ಲ ಅವೆಲ್ಲ ಹಾಕಿದ್ದಾರೆ. ಇದು ನೋಡ್ಬೋದು ಎಷ್ಟೊಂದು ಹಣ್ಣು ಬಿಟ್ಟಿದೆ ಆಗಲೇ. ಇದು ಚಿಕ್ಕ ಮೂಸಂಬಿ ಬರುತ್ತಲ್ಲ, ಅದು ಕಿತ್ಲೆ ಹಣ್ಣು ಅಂತಾರೆ, ಅದು ಇದು ಹಣ್ಣು ತುಂಬ ಚಿಕ್ಕ ಸೈಜು. ಮತ್ತು ಆಗಲೇ ಫುಲ್ ಹಣ್ಣು ಆಗಿಬಿಟ್ಟಿದ್ವು. ಎಷ್ಟೊಂದು ಹಣ್ಣು ಬಿಟ್ಟಿದ್ವು ಗೊತ್ತಾ ಈ ಗಿಡದಲ್ಲಿ ಮಾತ್ರ. ಎಲೆ ಮಾತ್ರ ಎಲ್ಲ ಸ್ವಲ್ಪ ಉದುರೋಗಿತ್ತು, ಹಣ್ಣು ಮಾತ್ರ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡ್ತಾ ಇರ್ಬೋದು. ಈ ಥರ ಇದ್ದರೆ ಅಪ್ಪ ಯಾರಿಗೆ ತಾನೇ ಮನಸ್ಸು ಬರಲ್ಲ ಹೇಳಿ, ಇರಬೇಕಂತ ಆಸೆ ಬಂದುಬಿಡುತ್ತೆ. ಅಷ್ಟೊಂದು ಚೆನ್ನಾಗಿರುತ್ತೆ ಅದು ಪ್ಲೇಸ್ ಮಾತ್ರ. ನೆಕ್ಸ್ಟು ನಾವು ಇದೆಲ್ಲ ನೋಡ್ಕೊಂಬಿಟ್ಟು ಅವ್ರ ಆಂಟಿಯವ್ರು ಕಾಲ್ ಮಾಡಿದ್ರು, ಬನ್ನಿ ಕಾಫಿ ಟೀ ಆದರೂ ಕುಡ್ಕೊಂಡು ಹೋಗಿ ಅಂತೇಳ್ಬಿಟ್ಟು. ಅದಕ್ಕೆ ಇವಾಗ ಹೋಗಿ ಬರೋಣ ಅಂತ ಹಂಗೆ ಹೋಗ್ತಾಯಿದ್ವಿ ಅವ್ರ ಮನೆ ಹತ್ರ. ಹೋಗ್ಬಿಟ್ಟು ಅಲ್ಲೊಂದು ಸ್ವಲ್ಪ ಹೊತ್ತು ಒಂದು 1/4 ಗಂಟೆ ಕೂತ್ಕೊಂಡು ಟೀ ಕುಡಿದು ಮತ್ತು ಆಂಟಿ ಜೊತೆ ಎಲ್ಲ ಮಾತಾಡಿಬಿಟ್ಟು ಬಂದ್ವಿ. ಮತ್ತು ಫಸ್ಟ್ ಟೈಮ್ ಹೋಗಿದ್ನಲ್ವ, ಪಾಪ ಅವರು ಒಂದು ಸ್ಯಾರಿ ಕೊಟ್ಟು ಅರಿಶಿನ ಕುಂಕುಮ ಎಲ್ಲ ಕೊಟ್ಟರು, ಇಸ್ಕೊಂಡು ಮಾತಾಡಿಸಿ ಬಂದೆ. ತುಂಬ ಖುಷಿ ಆಯಿತು ನನಗೆ. ಮತ್ತು ಈ ಕಡೆ ನೋಡ್ಬೋದು, ಇದು ಎಲ್ಲ ನಿಂಬೆಹಣ್ಣಿನ ಗಿಡ. ಇನ್ನು ನಿಂಬೆಹಣ್ಣು ಅಷ್ಟೊಂದು ಬಿಟ್ಟಿರಲಿಲ್ಲ ಅನ್ಸುತ್ತೆ, ಹತ್ರ ಹೋಗಲಿಲ್ಲ ನಾನು. ನಮ್ಮ ಮನೆಯವ್ರು ನೋಡೋಂತ ಬಾ ಅಂತ ಹೇಳಿದರು. ನಾನು ಟೈಮ್ ಆಗುತ್ತೆ ಬಾ ಹೋಗೋಣ ಅಂತೇಳ್ಬಿಟ್ಟು ಸುಮ್ಮನೆ ಕರ್ಕೊಂಡು ಬಂದುಬಿಟ್ಟೆ. ಆ ಕಡೆ ನಿಂಬೆಹಣ್ಣಿನ ಗಿಡ ಮತ್ತು ಈ ಕಡೆ ಇದೆಲ್ಲ ನೇರಳೆ ಹಣ್ಣಿನ ಗಿಡ ಅಂತೂ ತುಂಬ ಇದ್ವು. ಎಷ್ಟು ನೇರಳೆ ಹಣ್ಣಿನ ಗಿಡ ಅಂದರೆ ಎಷ್ಟೊಂದು ಇದ್ವು. ಇನ್ನು ಮುಂದಿನ ವರ್ಷಕ್ಕೆ ಬಿಡ್ಬೋದೇನೋ ಅಂತ ಅನಿಸುತ್ತೆ. ಈ ಕಡೆ ನೋಡಿ ನಿಂಬೆಹಣ್ಣಿನ ಗಿಡ ಎಷ್ಟೊಂದಾಗಿದೆ, ದೊಡ್ಡ ದೊಡ್ಡ ಮರ ಆಗಿದೆ ಆಗಲೇ. ನಿಜವಾಗ್ಲೂ ಹೋದ ವರ್ಷಗಿನ್ನ ಮಳೆ ಬರ್ದಿದ್ದಂಗೆ ಇದ್ದಿದ್ರೆ, ಮಳೆ ಬಂದಿದ್ದರೆ ತುಂಬ ಚೆನ್ನಾಗಿ ಇಷ್ಟೊತ್ತಿಗೆ ಗಿಡ ಎಲ್ಲ ಚೆನ್ನಾಗಿ ಆಗ್ತಾಯಿದ್ವು. ನೋಡ್ಬೋದು ಪಾಪ ಎಲ್ಲ ಒಣಗೋಗಿದ್ದಾವೆ, ಮತ್ತು ಗರಿ ಎಲ್ಲ ಒಂಥರ ನೋಡಿ ಯಾವ ಥರ ಆಗಿದ್ದಾವೆ. ನೀರು ಇಲ್ಲದೇ ಅರ್ಧ ನಾವು ತುಂಬ ಬಾಡೋಗಿಬಿಟ್ಟಿದ್ವು. ಈ ವರ್ಷ ಸ್ವಲ್ಪ ಮಳೆ ಬಂದಿರೋದ್ರಿಂದ ಈ ಥರ ಇದ್ದಾವೆ ಅಷ್ಟೇ. ನೋಡ್ಬೋದು ಎಷ್ಟೆಷ್ಟು ದೊಡ್ಡ ದೊಡ್ಡ ಗಿಡ ಎಲ್ಲ ಇದ್ದಾವೆ. ಇದು ಹಲಸಿನ ಹಣ್ಣಿನ ಗಿಡ, ಮತ್ತು ಆ ಕಡೆ ನೇರಳೆ ಹಣ್ಣಿನ ಗಿಡ ಅವೆಲ್ಲ ಇದ್ದವು. ಮತ್ತು ಈ ಕಡೆ ಅಡಿಕೆ ಗಿಡನೂ ಹಾಕಿದ್ದಾರೆ. ಒಂದು 2 ಹತ್ರನೋ 3 ಹತ್ರನೋ ಅಡಿಕೆ ಗಿಡ ಹಾಕಿದ್ದಾರೆ. ಒಂದು 2 ಹತ್ರ ಒಂದು ದೊಡ್ಡ ದೊಡ್ಡ ಗಿಡ ಆಗಿದ್ದಾವೆ ಆಗಲೇ. ಈ ಕಡೆ ಸೈಡಲ್ಲಿ ಒಂದು ಸ್ವಲ್ಪ ಸಣ್ಣ ಗಿಡನೇ. ಮತ್ತು ಈ ಕಡೆಯಿಂದ ಹೋಗಿ ಈ ಕಡೆ ಬಂದ್ವಿ, 3ನೇ ರೋಡಲ್ಲಿ ಬಂದ್ವಿ ನಾವು. ನೋಡ್ಬೋದು ಸ್ವಿಮ್ಮಿಂಗ್ ಪೂಲ್ ಕಾಣಿಸಿದ್ರೆ ನಾವು ಫಸ್ಟಿಗೆ ಆ ಕಡೆಯಿಂದ ಹೋದ್ವಿ, ಮತ್ತು ಈ ಕಡೆಯಿಂದ ಬರ್ತಾಯಿದ್ದೀವಿ. ಇದು ಶೆಡ್ಡು, ಇದರಲ್ಲಿ ಮತ್ತು ಇದು ಕುರಿ ಇರ್ತವೆ ಮತ್ತು ಕೋಳಿ ಇರ್ತವೆ, ಇನ್ನು ಸ್ವಲ್ಪ ಹಸುಗಳು ಅವೆಲ್ಲ ಇದ್ದಾವೆ. ಅಲ್ಲೇ ಶೆಡ್ಡೆಲ್ಲ ಕಟ್ಟಾಕಿದ್ದಾರೆ, ಇದರೆಲ್ಲ ನೋಡ್ಕೊತಾ ಇರ್ತಾರೆ. ನೋಡ್ಬೋದು ಇಲ್ಲಿ ಕೂಡ ಅಷ್ಟೇ ದೊಡ್ಡ ಕಾಡು. ಮತ್ತು ಇದು ತುಂಬ ಎಕರೆ ಇದೆ. ಇದು ಎಷ್ಟು ಪ್ಲೇಸ್ ಅಂದರೆ ನಿಜವಾಗ್ಲೂ ಇದೆಲ್ಲ ಫುಲ್ಲು ಸುತ್ತಬೇಕಂದ್ರೆ ಒಂದು ಏನಿಲ್ಲ ಅಂದರೆ ಒಂದು 2 ಅವರ್ 3 ಅವರ್ ಟೈಮ್ ಹಿಡಿಸುತ್ತೆ, ಅಷ್ಟು ಪ್ಲೇಸ್ ಇದೆ ಇಲ್ಲಿ. ಅಷ್ಟೊಂದು ಜಾಗ ಇದೆ. ಮತ್ತು ಸುತ್ತಮುತ್ತ ಫುಲ್ಲು ಕಾಡು ಅಂದರೆ ಕಾಡು. ಈ ಕಡೆ ಸ್ವಲ್ಪ ಚಿರತೆ ಕಾಟನೂ ಇದೆ, ಮತ್ತು ಹುಲಿ ಕಾಟನೂ ಇದೆ. ನಮ್ಮ ಮನೆಯವ್ರು ಒಂದು ಸತಿ ಡೈರೆಕ್ಟಾಗಿ ನೋಡಿದ್ದಾರೆ, ಚಿರತೆ ನೋಡಿದ್ದಾರೆ ಅವರು. ಮತ್ತು ಬೇಲಿಯೆಲ್ಲ ಹಾಕ್ಸಿದ್ದಾರೆ, ಸುತ್ತ ಬೇಲಿ ಹಾಕ್ಸಿದ್ದಾರೆ. ಇವ್ರದ್ದು ಎಷ್ಟು ಎಕರೆ ಇದೆಯೋ ಅಷ್ಟು ಎಕರೆಗೂ ಫುಲ್ಲು ಬೇಲಿ ಹಾಕ್ಸಿದ್ದಾರೆ. ಆದರೂ ಕೂಡ ಅವು ಒಂದೊಂದು ಸತಿ ಬರಬೇಕಾದ್ರೆ ಜಂಪ್ ಮಾಡಿ ಬರೋ ಚಾನ್ಸ್ ಇರ್ತವೆ. ಮತ್ತು ಕಾಡಂದಿ ಎಲ್ಲ ಜಾಸ್ತಿನೇ ಇದ್ದಾವೆ. ನಿಜವಾಗ್ಲೂ ಇಲ್ಲಿ ಒಬ್ಬೊಬ್ರು ಇರಬೇಕಂದ್ರೆ ತುಂಬ ಭಯನೇ ಅನಿಸುತ್ತೆ, ಹೆಂಗಿರ್ತಾರೇನೋ ಗೊತ್ತಿಲ್ಲ. ನನಗಂತೂ ಈ ಪ್ಲೇಸ್ ಇದೆ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ನಾನು ಯಾವತ್ತೂ ಬಂದಿರಲಿಲ್ಲ, ಅದಕ್ಕೆ ಬಂದಿದ್ದೆ. ಇನ್ನು ಮನೆಗೆ ಕೂಡ ಹೋಗಿಲ್ಲ, ಮನೆಗೆ ಹೋಗಿನ ಫ್ರೆಶ್ ಅಪ್ ಆಗಬೇಕು, ಫೇಸ್ ಕೂಡ ವಾಶ್ ಮಾಡಿಲ್ಲ ನಾನು. ಹಂಗೆ ವೀಡಿಯೋ ಮಾಡ್ತಾಯಿದ್ದೀನಿ ಬೆಳಗ್ಗೆನೇ. ನೋಡ್ಕೊಬಂದ್ವಿ. ನಿಜವಾಗ್ಲೂ ಬರೋಷ್ಟೊತ್ತಿಗೆ ತುಂಬ ಸುಸ್ತಾಗ್ಬಿಡ್ತು, ಅಷ್ಟು ಜಾಗ. ಇನ್ನೂ ಸರಿಯಾಗಿ ನಾನು ವೀಡಿಯೋ ಮಾಡಲಿಲ್ಲ. ಮಸ್ತು ಗಿಡ ಇದ್ದಾವೆ. ಎಷ್ಟು ಗಿಡ ಇದ್ದಾವೆ ಅಂದರೆ ಅವರು ಪ್ರತಿಯೊಂದು ಗಿಡನೂ ಹಾಕಿದ್ದಾರೆ ಅಷ್ಟೇ. ಇಲ್ಲಿ ನೋಡ್ಬೋದು ಅಡಿಕೆ, ಇದು ತೆಂಗಿನ ಗಿಡ ಎಲ್ಲ ಹಂಗಿನ ಬೆಳೆಸಿದ್ದಾರೆ. ಅದನ್ನ ಎಲ್ಲ ಎಬ್ಬರಿಸ್ಬಿಟ್ಟು ಪ್ಲೇಸ್ ಎಲ್ಲ ಕ್ಲೀನ್ ಮಾಡಿದ್ದಾರೆ, ಅಲ್ಲಿ ಹಾಕಬೇಕು ಅಂತ ಇದ್ದಾರಂತೆ.
ಯಾವಾಗ ಆಗ್ತಾರೋ ಗೊತ್ತಿಲ್ಲ. ಸದ್ಯಕ್ಕೆ ಇರೋದಂದರೆ ನಮ್ಮ ಮನೆಯವರೊಬ್ಬರೇ ಇಲ್ಲಿ, ಮತ್ತು ಅವರು ಓನರ್ ಇದ್ದಾರಲ್ವ, ಓನರ್ ಆಂಟಿ ಮತ್ತು ಓನರ್ ಆಂಟಿ ಮಗ, ಅವರು ಇಬ್ಬರಿದ್ದಾರೆ. ನಮ್ಮ ಮನೆಯವರು ಅಷ್ಟೇ 3 ಜನನೇ. ಅವ್ರು ಒಂದೊಂದು ಸತಿ ಇರ್ತಾರೆ, ಒಂದೊಂದು ಸತಿ ಇರಲಿಲ್ಲ, ಹೊರಟೋಗ್ತಾರೆ, ಊರಿಗೆ ಹೋಗ್ತಾರೆ. ಅವಾಗ ಇದೆಲ್ಲ ವ್ಯವಸ್ಥೆ ಇದೆಲ್ಲ ಫುಲ್ಲು ನೋಡ್ಕೋಬೇಕಾದ್ರೆ ನಮ್ಮ ಮನೆಯವ್ರು ಒಬ್ಬರೇ. ತುಂಬ ಭಯ ನಿಜವಾಗ್ಲೂ. ಅವರು ಕೊಡೋ ಪೇಮೆಂಟ್ ಅಂತ ಬಂದಾಗ ಇಲ್ಲಿ ಒಟ್ಟು ಧೈರ್ಯ, ತುಂಬ ಧೈರ್ಯ ಬೇಕು ಕೆಲಸ ಮಾಡೋಕ್ಕೆ. ಧೈರ್ಯ ಇಲ್ಲಾಂದರೆ ಯಾರೂ ಕೂಡ ಇರೋಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ಇಷ್ಟೋ ಜಾಗ ಮತ್ತು ಇಷ್ಟೊಂದು ವ್ಯವಸ್ಥೆ ಇದೆ. ಇನ್ನು ಕುರಿ ಮತ್ತು ಹಸುಗಳು ಅವೆಲ್ಲ ಜಾಸ್ತಿ ಇದ್ದಾವೆ. ಪ್ರಾಣಿಗಳೆಲ್ಲ ಆ ಶೆಡ್ಡಲ್ಲಿದ್ದಾವೆ, ಅಲ್ಲಿ ಕಾಣಿಸ್ತಿದೆ ಅಲ್ವಾ, ಆ ಶೆಡ್ಡಲ್ಲಿದ್ದಾವೆ. ಅದೆಲ್ಲ ನೋಡ್ಕೋಬೇಕು, ತುಂಬ ಕಷ್ಟ. ನನಗೆ ಇವಾಗ ಅನ್ನಿಸ್ತಾ ಇದೆ ನಿಜವಾಗ್ಲೂ ಈ ಥರ ಇದೆ ಅಂತೇಳ್ಬಿಟ್ಟು. ಏನೇ ಆಗಲಿ ನೋಡಿದಾಗಲೇ ಅಲ್ವಾ ಗೊತ್ತಾಗೋದು ಹೆಂಗೆ ಪರಿಸ್ಥಿತಿ ಅಂತೇಳ್ಬಿಟ್ಟು. ಎಲ್ಲೋಡು ಸುತ್ತ ಕಾಡೆ, ಈ ಕಡೆ ಬರೀ ಗುಡ್ಡ ಬೆಟ್ಟ ಸೆಂಟ್ರಲ್ಲೇ ನಮ್ಮೂರಿರೋದು. ಆ ಥರ ತುಂಬ ಭಯನೇ ಅನಿಸುತ್ತೆ ನಿಜವಾಗ್ಲೂ. ಒಬ್ಬೊಬ್ರು ಇರೋದಂತ ಆಗೋದೇ ಇಲ್ಲ, ಅಷ್ಟು ಭಯಂಕರ ಇಲ್ಲಿ. ಅದ್ರ ಜೀವನಕ್ಕೋಸ್ಕರ ನೋಡಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ನನಗೆ ಹೇಳ್ಕೊಳಕ್ಕೆ ಆಗಲ್ಲ, ಒಂಥರ ಬೆಳಗ್ಗೆ ದುಃಖ ಬರೋ ಥರ ಆಗ್ತಾಯಿದೆ. ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕಲ್ವ. ಅಡಿಕೆ ಗಿಡ ಸ್ವಲ್ಪ ದೊಡ್ಡದಾಗಿದೆ ಗಿಡ, ಆ ಕಡೆ ಎಲ್ಲ ಇನ್ನೂ ಚಿಕ್ಕ ಚಿಕ್ಕ ಗಿಡಗಳು. ನಿಜವಾಗ್ಲೂ ಈ ವರ್ಷ ಮಳೆ ಬರಲಿಲ್ಲ ಅಂದರೆ ಇಷ್ಟೊಂದು ಇವರು ಬಂಡವಾಳ ಕೋಟಿಗಟ್ಟಲೆ ಬಂಡವಾಳ ಹಾಕಿದ್ದಾರೆ. ಕೋಟಿಗಟ್ಟಲೆ ಬಂಡವಾಳ ಹಾಕಿರೋದು ಕೂಡ ವೇಸ್ಟ್ ಆಗಿಬಿಡ್ತಿತ್ತು. ಅಷ್ಟು ಎಲ್ಲ ಗಿಡ ಎಲ್ಲ ಬಾಡೋಗ್ಬಿಟ್ಟಿದ್ವಂತೆ ಮುಂಚೆ. ಈ ವರ್ಷ ಮಳೆ ಬಂದಾಗಿಂದ ಸ್ವಲ್ಪ ಚೆನ್ನಾಗಿದ್ದಾವೆ ಎಲ್ಲನೂ. ನೇಚರ್ ಮಾತ್ರ ತುಂಬ ಚೆನ್ನಾಗೈತೆ, ಬಿಟ್ಟು ಬರೋಕ್ಕೂ ಮನಸ್ಸಿಲ್ಲ, ಆದರೆ ಇರೋಕ್ಕೂ ಮನಸ್ಸಿಲ್ಲ, ಆ ಥರ ಅನಿಸುತ್ತೆ. ಇಷ್ಟು ದೊಡ್ಡ ಕಾಡಲ್ಲಿ ಯಾರು ನಿಜವಾಗ್ಲೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಊರಂತೂ ಕಾಣಿಸ್ತಾನೇ ಇಲ್ಲ. ಮತ್ತು ಊರೊಳಕ್ಕೂ ಇಲ್ಲಿಗೂ ಒಂದು 3-4 ಕಿಲೋಮೀಟ್ರ್ ಏನೋ ಆಗುತ್ತೆ, ಅಷ್ಟು ದೂರ ಇದೆ ಇದು. ನೋಡ್ಬೋದು ಸುತ್ತ ಎಷ್ಟು ಬೆಟ್ಟ ಗುಡ್ಡ ಎಲ್ಲ ಹೆಂಗಿದ್ದಾವೆ. ಈಗ ನಾನು ನಮ್ಮ ಮನೆಯವರು ಮನೆಗೆ ಹೋಗ್ತಾ ಇದ್ದೀವಿ, ಅಂದರೆ ನಮ್ಮ ಯಜಮಾನ್ರ ಮನೆಗೆ. ಅತ್ತೆ ಮಾವ ಎಲ್ಲರೂ ಅಲ್ಲೇ ಇದ್ದಾರಲ್ವ, ಹೋಗ್ತಾ ಇದ್ದೀವಿ. ಅಲ್ಲಿ ಮನೆ ಹತ್ರ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಅಲ್ಲಿ ಕೂಡ ಚೆನ್ನಾಗಿತ್ತು ನೋಡೋಕ್ಕೆ, ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಖುಷಿ ಆಗ್ತಾಯಿತ್ತು. ಆದರೆ ಅಲ್ಲಿ ವೀಡಿಯೋಸ್ ಮಾಡೋಕ್ಕೆ ನನಗಾಗಲಿಲ್ಲ ಮೊಬೈಲ್ ತೊಗೊಂಡು, ಅದಕ್ಕೆ ಮಾಡಲಿಲ್ಲ. ಇನ್ನೇನು ಅಲ್ಲಿಗೆ ಹೋಗ್ಬಿಟ್ಟು ಅತ್ತೆ ಮಾವನ ಮಾತಾಡಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲಿ ಮನೇಲಿ ಇದ್ಬಿಟ್ಟು ಆಮೇಲೆ ನಾನು ಮತ್ತೆ ವಾಪಸ್ಸೇ ಊರಿಗೆ ಹೊರಟೆ. ಯಾಕೆಂದರೆ ನಾನು ಒಬ್ಬಳೇ ಬಂದಿದ್ದೆ, ನನ್ನ ಮಗನ ಇಲ್ಲೇ ಚಿಕ್ಕಮ್ಮನ ಹತ್ರನೇ ಬಿಟ್ಟು ಹೋಗಿದ್ದೆ. ಏನೋ ಅರ್ಜೆಂಟ್ ಕೆಲಸ ಇದೆ ಅನ್ನೋಕ್ಕೋಸ್ಕರ ನಾನು ಬೇಗ ಹೋದೆ. ನಾನು ಕೂಡ ಫಸ್ಟ್ ಟೈಮೇ ನನ್ನ ಮಗನ ಬಿಟ್ಟು ಹೋಗಿದ್ದು. ಮನಸ್ಸೆಲ್ಲ ಒಂಥರ ಅವನ ಕಡೆನೇ ನನಗೆ ಧ್ಯಾಸ ಇತ್ತು. ಸರಿಯಾಗಿ ನನಗೆ ನಿದ್ದೆ ಸಮೇತ ನಾನು ನೈಟ್ ಮಾಡಿರಲಿಲ್ಲ. ಒಂಥರ ಬೇಜಾರು ಅನ್ನಿಸ್ತಾ ಇತ್ತು, ಬಿಟ್ಟು ಬಂದಿದ್ದೀನಲ್ಲ ಅಂತ. ಅವರು ಎಷ್ಟೇ ಚೆನ್ನಾಗಿರ್ತಾರೆ, ಅಳಲ್ಲ, ಖುಷಿಯಾಗಿರ್ತಾರೆ ಅಂದರೂ ಕೂಡ ಒಂಥರ ಮನಸ್ಸನ್ನದ ಮಕ್ಳ ಕಡೆನೇ ಇರುತ್ತಲ್ವ, ಹಾಗಾಯಿತು. ಮತ್ತು ಇನ್ನು ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಮತ್ತೆ ಊರಿಗೆ ವಾಪಸ್ ಬರ್ತಾ ಇದ್ದೀನಿ. ನೋಡ್ಬೋದು ಸೂರ್ಯಕಾಂತಿ ಎಲ್ಲ ಹಾಕಿದ್ರು ರೋಡಲ್ಲಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದಕ್ಕೊಂದು ಸ್ವಲ್ಪ ವೀಡಿಯೋ ಹಿಡಿದೆ, ಬಟ್ ಅದು ದೂರ ಅನ್ನಿಸ್ತಲ್ವ, ಸರಿಯಾಗಿ ಕಾಣಲಿಲ್ಲ. ಫ್ರೆಂಡ್ಸ್, ಊರಿಂದ ಬಂದುಬಿಟ್ಟು ಆಗಲೇ ಒಂದು 1/2 an hour ಆಯಿತು. ಬಂದ ತಕ್ಷಣ ಸ್ವಲ್ಪ ನನ್ನ ಮಗನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆಟ ಆಡಿಬಿಟ್ಟು ಒಂದು ಸ್ವಲ್ಪ ಊಟ ಮಾಡಿ ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒಂದು ದಿನ ಮನೇಲಿಲ್ಲ ಅಂದರೆ ಮನೆ ನೋಡೋಕ್ಕಾಗಲ್ಲ, ಅಷ್ಟು ಇದಿರುತ್ತೆ. ಅದಕ್ಕೆಲ್ಲ ಕ್ಲೀನ್ ಮಾಡಬೇಕು. ಇವತ್ತು ಗುರುವಾರ ಬೇರೆ, ಪೂಜೆ ಬೇರೆ ಮಾಡಬೇಕು ಸಾಯಂಕಾಲ. ಅದಕ್ಕೋಸ್ಕರ ಎಲ್ಲ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಬಂದ ತಕ್ಷಣ ಫಸ್ಟ್ ಧೂಳೆಲ್ಲ ತೆಗ್ದಿದ್ದೀನಿ, ಅಲ್ಲೇ ಧೂಳು ತೆಗೆದ್ಬಿಟ್ಟು ಕಸ ಎಲ್ಲ ಗೂಡಿಸಿದ್ದೀನಿ. ಇವಾಗ ಸ್ಟವ್ ಎಲ್ಲ ಉಜ್ಜಿಬಿಟ್ಟು ನೆಲ ಎಲ್ಲ ಒರೆಸ್ಬಿಟ್ಟು ಸ್ವಲ್ಪ ಪಾತ್ರೆ ಎಲ್ಲ ತೊಳಿಬೇಕು. ಇನ್ನು ಕೆಲಸ ಜಾಸ್ತಿ ಇದೆ, ಮತ್ತು ಸ್ನಾನ ಮಾಡಬೇಕು, ಮತ್ತು ಪೂಜೆಗೆಲ್ಲ ರೆಡಿ ಮಾಡಬೇಕು, ಮತ್ತು ಅಡುಗೆ ಮಾಡಬೇಕು. ತುಂಬ ಕೆಲಸ ಇದೆ. ಊರಿಂದ ಬಂದೆ, ತುಂಬ ಬೇಜಾರಾಗ್ತಾಯಿದೆ. ಏನು ಮಾಡೋಕ್ಕಾಗಲ್ಲ, ಅಷ್ಟೇ. ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ನಾವು ಅಂದ್ಕೊಳ್ಳೋದು ಏನೂ ಆಗೋದಿಲ್ಲ, ನಾವು ಅಂದ್ಕೊಳ್ಳೋಷ್ಟು ಜೀವನ ಮಾಡೋಕ್ಕಾಗ್ತಾ ಇಲ್ಲ. ಅದೇ ಒಂಥರ ಬೇಜಾರು ಅಷ್ಟೇ. ಇರಲಿ, ಏನು ಮಾಡೋಕ್ಕಾಗಲ್ಲ. ಬಂದಿದ್ದೀನಿ, ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಬೇಕಂತ ಎಲ್ಲ ಜೋಡಿಸ್ಕೊಂಡಿದ್ದೀನಿ, ಎಲ್ಲ ಕ್ಲೀನ್ ಮಾಡಬೇಕೀಗ. ನಾನು ಅಂದ್ಕೊಂಡೇ ಇರಲಿಲ್ಲ ಸಡನ್ನಾಗಿ ಊರಿಗೆ ಹೋಗೋ ಸಿಚುವೇಶನ್ ಬರುತ್ತೆ ಅಂತೇಳ್ಬಿಟ್ಟು. ನಾನು ಬುಧವಾರ 2 ಗಂಟೆಗೆ ಇಲ್ಲಿ ನಮ್ಮೂರು ಬಿಟ್ಟೆ, ಮತ್ತು ಅಲ್ಲಿಗೆ ನಮ್ಮೂರಿಗೆ ಹೋಗೋಷ್ಟೊತ್ತಿಗೆ ಆಗಲೇ ಸಾಯಂಕಾಲ 4 ಗಂಟೆನೋ ಆಗಿತ್ತು. ಅದಕ್ಕೆ ಕೆಲಸಗಳು ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಹಂಗೆ ಸುಮ್ಮನೆ ಇದ್ದೆ. ಆದರೆ ಪಾತ್ರೆ ಕೂಡ ಹಂಗೆ ಇದ್ದು, ಚಿಕ್ಕಮ್ಮನ ನಾನು ಬರೋಷ್ಟೊತ್ತಿಗೆ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ರು. ಹಂಗೆ ಎಲ್ಲಿದ್ದೋ ಕೆಲಸ ಅಲ್ಲೇ ಬಿಟ್ಬಿಟ್ಟು ಸುಮ್ಮನೆ ಹೋಗ್ಬಿಟ್ಟಿದ್ದೆ. ನಾನು ಹೆಂಗಿದ್ದೋಳು ಹಂಗೆ ಹೋಗ್ಬಿಟ್ಟಿದ್ದೆ, ಸ್ನಾನ ಕೂಡ ಮಾಡ್ಕೊಂಡು ಹೋಗಿರಲಿಲ್ಲ. ಆ ಥರ ಸಿಚುವೇಶನ್ನು. ಏನೋ ಅರ್ಜೆಂಟು ಅಂತ ಆದರೆ ನಾವು ಯಾವ ಥರ ಇರ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗೋಲ್ಲ, ಎಷ್ಟು ಬೇಗ ಹೋಗಿ ತಲುಪ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಆ ಥರನೇ ನಾನು ಅಂದ್ಕೊಬಂದಿರೋದು. ಇವಾಗ ನಾವು ನೀಟಾಗಿ ರೆಡಿ ಮಾಡಿಕೊಂಡು ರೆಡಿಯಾಗಿ ಹೋಗೋಷ್ಟೊತ್ತಿಗೆ ಅಲ್ಲಿ ಮತ್ತೇನಾದರೂ ಆಗುತ್ತೆ ಅನ್ನೋ ಇದರಲ್ಲಿ, ಹೆಂಗೂ ಇರೋದ್ರಲ್ಲೇ ಏನೋ ಒಂದು ಒಳ್ಳೆ ಬಟ್ಟೆ ಹಾಕ್ಕೊಂಡು ಹೋದರೆ ಸಾಕಾಗುತ್ತೆ ಅಂತೇಳ್ಬಿಟ್ಟು ಬೇಗನೆ ನಾನು ಹೋಗಿದ್ದೆ. ಮತ್ತು ಹೋಗಿ
ನೈಟ್ ಒಂದೇ ಅಲ್ಲಿ ಇದ್ದಿದ್ದು, ನೈಟ್ ಇದ್ಬಿಟ್ಟು ಮತ್ತೆ ಬೆಳಗ್ಗೆನೇ ಬಂದುಬಿಟ್ಟೆ ನಾನು. ನನ್ನ ಮಗನ ಬೇರೆ ಇಲ್ಲೇ ಬಿಟ್ಟೋಗಿದ್ನಲ್ಲ, ಅದಕ್ಕೋಸ್ಕರನೇ ನನ್ನ ಕೆಲಸ ಆಗಲಿ ಬಿಡಲಿ ಬೇಗ ಹೋಗೋಣ ಅನ್ನೋ ಒಂದು ಇದಾಗಿತ್ತು. ನನ್ನ ಮನಸ್ಸೇ ಒಂಥರ ಚಟಪಡಿಸ್ತಾ ಇತ್ತು, ಏನು ಮಾಡೋದು ಆ ಥರ. ಅದಕ್ಕೆ ಹೋಗ್ಬಿಟ್ಟು ಕೆಲಸ ಮುಗಿಸ್ಕೊಂಡು ಬೇಗನೆ ವಾಪಸ್ಸಾದೆ. ನಮ್ಮ ಮನೆಯವ್ರ ಜೊತೆ ನನಗೆ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕೂ ಆಗಲಿಲ್ಲ, ಅತ್ತೆ ಮಾವನ ಜೊತೆ ಸ್ವಲ್ಪ ಹೊತ್ತು ಮಾತಾಡೋಕ್ಕೂ ಆಗಲಿಲ್ಲ, ಮತ್ತು ಅಕ್ಕಪಕ್ಕದವ್ರ ಜೊತೆನೂ ಸರಿಯಾಗಿ ನಂಗೆ ಮಾತಾಡೋಕ್ಕೆ ಆಗಲಿಲ್ಲ. ಅಪರೂಪ ತುಂಬ ದಿನಕ್ಕೆ ಹೋಗಿದ್ದೆ, ಮತ್ತು ಪಾಪ ಬಂದಿಲ್ವಾ ಅಂತ ಎಲ್ಲರೂ ಕೇಳ್ತಾಯಿದ್ರು. ನನಗೆ ಒಂಥರ ಅನ್ನಿಸ್ತಾ ಇತ್ತು, ಕರ್ಕೊಂಡು ಹೋಗಿದ್ರೆ ಚೆನ್ನಾಗಿರೋದು ಅಂತೇಳ್ಬಿಟ್ಟು. ಆದರೆ ನಾನು ಹೋಗಿರೋ ಅರ್ಜೆಂಟಲ್ಲಿ ಮತ್ತೆ ಅವ್ನು ಕರ್ಕೊಂಡು ನಾವು ಎಲ್ಲೆಲ್ಲೋ ಹೋಗಬೇಕಾಗಿತ್ತು. ಅದಕ್ಕೆ ಬೇಡ ಅಂತೇಳ್ಬಿಟ್ಟು ಇಲ್ಲೇ ಚಿಕ್ಕಮ್ಮ ಹತ್ರ ಬಿಟ್ಟೋಗಿದ್ದೆ. ಬಟ್ ಚೆನ್ನಾಗಿದ್ದಾನೆ ಅವನೇನು, ಚೆನ್ನಾಗಿ ಆಟ ಆಡ್ಕೊಂಡು ಊಟ ಮಾಡಿಕೊಂಡು ಚೆನ್ನಾಗೆ ನಾರ್ಮಲಾಗಿ ಹೆಂಗಿದ್ನೋ ಹಂಗೆ ಇದ್ದಾನೆ ಅವನು. ಅದೇ ಒಂಥರ ಖುಷಿ ಅನ್ನಿಸ್ತು ನನಗೆ. ಅದಕ್ಕೆ ಬಂದ ತಕ್ಷಣವೇ ಮನೆ ನೋಡಿದ್ರೆ ಒಂಥರ ಅನಿಸ್ಬಿಡ್ತು. ಅದಕ್ಕೆ ಹೆಂಗಿದ್ರು ಗುರುವಾರ ಅಲ್ವಾ, ಬೇಗ ಎಲ್ಲ ಕ್ಲೀನ್ ಮಾಡಿಬಿಟ್ಟು ವಾರ ಮಾಡಿ ಸಾಯಂಕಾಲ ಪೂಜೆ ಮಾಡೋಣ, ಮನಸ್ಸಾದ್ರೂ ಸ್ವಲ್ಪ ನೆಮ್ಮದಿ ಇರುತ್ತೆ ಅಂತೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಅದಕ್ಕೆ ಸ್ಟವ್ ಕೂಡ ಸುಮ್ಮನೆ ಒಂಥರ ಸ್ವಲ್ಪ ಜಾಸ್ತಿ ಗಲೀಜಾಗಿತ್ತು. ಒಂದಿನ ಗ್ಯಾಪ್ ಬಿಟ್ಟರೆ ಹಂಗೆ ಅದು ಒಂಥರ ಅನಿಸ್ಬಿಡುತ್ತೆ. ಅದಕ್ಕೆ ಎಲ್ಲ ವಿಮ್ ಜೆಲ್ಲೆಲ್ಲ ಹಾಕ್ಬಿಟ್ಟು ನೀಟಾಗೆಲ್ಲ ಉಜ್ಜಿಬಿಟ್ಟು ಎಲ್ಲ ತೊಳೆದ್ಬಿಟ್ಟು ಮತ್ತೀಗ ಅದು ಡಬ್ಬೆಲ್ಲ ಇಡ್ತಾಯಿದ್ದೀವಲ್ಲ, ನಾನು ಅಷ್ಟೇ ಯಾವಾಗಲೂ ಒರೆಸ್ತಾನೆ ಇರ್ತೀನಿ. ಈಗ ಇವತ್ತು ಗುರುವಾರ ಅಲ್ವಾ, ಗುರುವಾರ ಒರೆಸಿದ್ದೀನಿ. ಮತ್ತು ಶುಕ್ರವಾರ ಒರೆಸೋಕ್ಕೆ ಹೋಗಲ್ಲ, ಧೂಳೆಲ್ಲ ಏನು ತೆಗಿಯಲ್ಲ. ಮಾಮೂಲಿ ನೆಲ ಒಂದು ಒರೆಸ್ಬಿಟ್ಟು ನಾನು ಪೂಜೆ ಮಾಡ್ತೀನಿ, ಸ್ನಾನ ಮಾಡಿಬಿಟ್ಟು ಅಷ್ಟೇ. ಗುರುವಾರ ಮತ್ತು ಸೋಮವಾರ ಎಲ್ಲ ಒರೆಸಿರ್ತೀವಲ್ವ, ಅದೇನು ಅಷ್ಟೊಂದು ಧೂಳು ಇರಲಿಲ್ಲ. ಅದಕ್ಕೆ ಹೆಂಗಾನಾಗಲಿ ಅಂತೇಳ್ಬಿಟ್ಟು ಎಲ್ಲ ಬಟ್ಟೆ ತೊಗೊಂಡು ಎಲ್ಲ ಡಬ್ಬಿ ಗಿಬ್ಬಿ ಎಲ್ಲ ಒರೆಸ್ಬಿಟ್ಟು ಮತ್ತು ಆ ಜಾಗನೆಲ್ಲ ಕ್ಲೀನ್ ಮಾಡಿ ಮತ್ತು ಡಬ್ಬೆ ಎಲ್ಲ ಹಂಗೆ ಜೋಡಿಸ್ತಾ ಇದ್ದೀನಿ. ಮತ್ತು ಫ್ರಿಜ್ಜೆಲ್ಲ ಒರೆಸ್ದೆ ನೀಟಾಗಿ. ಮತ್ತು ಶೆಲ್ಫಲ್ಲಿ ಸ್ವಲ್ಪ ಚಿಕ್ಕ ಡಬ್ಬಿ ಎಲ್ಲ ಇದ್ವಲ್ಲ, ಅಲ್ಲಿ ಕೂಡ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇಲ್ಲೇ ಸಿಂಕೆಲ್ಲ ನೀಟಾಗಿ ತೊಳಿತಾ ಇದ್ದೀನಿ, ಸ್ವಲ್ಪ ಉಜ್ತಾ ಇದ್ದೀನಿ. ಅದು ಕೂಡ ಒಂಥರ ಯಾಕೋ ಕೈ ಸ್ವಲ್ಪ ಅಂಟು ಅನ್ನೋ ಥರ ಅನ್ನಿಸ್ತಾ ಇತ್ತು. ಅದಕ್ಕೆ ವಿಮ್ ಜೆಲ್ಲೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಜಿ ಮತ್ತು ನೀರೆಲ್ಲ ಹಾಕಿ ಚೆನ್ನಾಗಿ ಒರೆಸಿದ್ದೀನಿ. ಒರೆಸಿ ಎಲ್ಲ ಮತ್ತು ಪಾತ್ರೆ ಸ್ಟ್ಯಾಂಡ್ ಕೂಡ ಅಷ್ಟೇ ಸ್ವಲ್ಪ ಯಾಕೋ ಧೂಳು ಅನ್ನೋ ಥರ ಕಾಣಿಸ್ತಾ ಇತ್ತು. ಇದು ಶೀಟ್ ಮನೆ ಆಗಿರೋದ್ರಿಂದ ನಿಜವಾಗ್ಲೂ ಒಂದು ದಿನ ಮನೆ ಬಾಗಿಲು ಹಾಕ್ಬಿಟ್ರಂತೂ ನೋಡೋಕ್ಕಾಗಲ್ಲ, ಅಷ್ಟೊಂದು ಗೊಬ್ಬೆದ್ದೋಗಿರುತ್ತೆ. ಅದು ಎಲ್ಲಿಂದ ಜಾಡು ಹುಳ ಬರ್ತವೆ ಏನೋ ಗೊತ್ತಿಲ್ಲ, ಸುಮ್ಮನೆ ಜಾಡು ಕಟ್ಟಿರೋದು ಮತ್ತು ಚಿಕ್ಕ ಮರಳೆಲ್ಲ ಉದುರಿರೋದು ಆ ಥರ ಎಲ್ಲ ಅನ್ನಿಸ್ತಾ ಇರುತ್ತೆ. ಇನ್ನೇನು ನೆಕ್ಸ್ಟ್ ಅದೆಲ್ಲ ಒರೆಸ್ಕೊಂಬಂದ್ಬಿಟ್ಟು ಆಮೇಲೆ ಹೋಗಿ ಫೈನಲ್ ನೆಲ ಒರೆಸ್ಕೊಂಬರ್ತಾಯಿದ್ದೀನಿ. ಹೆಂಗೋ ನನ್ನ ಮಗ ಪಾಪ ನನಗೇನು ಟಾರ್ಚರೇ ಕೊಡಲಿಲ್ಲ, ಅವ್ನ ಪಾಡಿಗೆ ಅವ್ನು ಆಟಾಡಿಕೊಂಡು ಚೆನ್ನಾಗಿ ಚಿಕ್ಕಮ್ಮನ ಹತ್ರನೇ ಇದ್ಬಿಟ್ಟಿದ್ದ. ಹೆಂಗೋ ಚೆನ್ನಾಗಿರಪ್ಪ ಅಂತೇಳ್ಬಿಟ್ಟು ನಾನು ಬೇಗ ಕೆಲಸಗಳೆಲ್ಲ ಮುಗಿಸ್ಕೊಂಡು ಬಂದಾಗಿಂದ ನನಗೆ ಒಂದು ಸ್ವಲ್ಪ ಹೊತ್ತು ಕೂಡ ರೆಸ್ಟ್ ಇರಲಿಲ್ಲ. ಮತ್ತು ಅಂಗಡಿ ಕೂಡ ಬಾಗಿಲು ತೆಗ್ದಿದ್ದೆ, 2 ದಿನ ಗ್ಯಾಪ್ ಆಯ್ತಲ್ಲ ಅಂತೇಳ್ಬಿಟ್ಟು ಆ ಕಡೆ ಅಂಗಡಿ ಕೂಡ ನೋಡಿಕೊಂಡು ಈ ಕಡೆ ಬೇಗ ಕೆಲಸಗಳೆಲ್ಲ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಒಬ್ಬೊಬ್ಬರ ಜೀವನ ಒಂದೊಂದು ಥರ, ನಾವು ಅಂದ್ಕೊಳ್ಳೋ ಥರ ಯಾವುದು ನಡೆಯೋಲ್ಲ ಒಂದೊಂದು ಸರಿ. ನಿಜವಾಗ್ಲೂ ನಮ್ಮ ಹತ್ರ ಏನೇ ಇದೆ ಮತ್ತು ನಾವು ಚೆನ್ನಾಗೇ ಇದ್ದೀವಿ, ಅನುಕೂಲವಾಗೇ ಇದ್ದೀವಿ ಅಂದರೂ ಕೂಡ ನಾವು ಅಂದ್ಕೊಳ್ಳೋದು ನಡೆಯೋಲ್ಲ. ಮತ್ತು ಈ ಥರ ತೀರಾ ಬಡವರು, ನಮ್ಮ ಹತ್ರ ಏನೂ ಇಲ್ಲ, ನಾವೇನಾದರೂ ಒಂದು ಮಾಡಬೇಕು ಅಲ್ವಾ ಅಂತ ಮುನ್ನುಗ್ಗಿದ್ರೂ ಕೂಡ ಅದು ಒಂದೊಂದು ನಡೆಯೋಲ್ಲ. ಆ ಥರ ಸಿಚುವೇಶನ್ನು, ತುಂಬ ಕಷ್ಟ ಲೈಫ್ ಅನ್ನೋದು. ಆದರೂ ಕೂಡ ಏನೇ ಕಷ್ಟ ಆಗಲಿ ನಡ್ಸ್ಕೊಂಡು ಹೋಗ್ಬೇಕಲ್ಲ ಅಂತೇಳ್ಬಿಟ್ಟು ನಡ್ಸ್ಕೊಂಡು ಹೋಗ್ತಾಯಿದ್ದೀವಿ. ಆದರೂ ಕೂಡ ತುಂಬ ಕಷ್ಟನೇ ಅನ್ನಿಸ್ತಾ ಇದೆ. ಏನು ಸ್ವಲ್ಪ ಪ್ರಾಬ್ಲಮ್ಗಳೆಲ್ಲ ಫೇಸ್ ಮಾಡೋಕ್ಕೆ ಆಗ್ತಾಯಿಲ್ಲ. ಮತ್ತು ದುಡ್ಡಿನ ವಿಚಾರದಲ್ಲಿ ಅಷ್ಟೇ, ಅದು ದುಡಿತಾರೆ, ಕಷ್ಟಪಟ್ಟು ದುಡಿತೀವಿ, ಅದರದ್ದು ಯಾವ ಥರ ಖರ್ಚಾಗ್ತಾಯಿದೆ ಅಂತಲೇ ಒಂದೊಂದು ಸರಿ ಅರ್ಥ ಆಗೋಲ್ಲ, ಆ ಥರ ಅನಿಸ್ಬಿಡುತ್ತೆ ಸಿಚುವೇಶನ್ನು. ಮತ್ತು ಜನಗಳ ಕಣ್ಣಿಗೆ ಏನಂದರೆ ದುಡಿತಾ ಇದ್ದಾರೆ, ಇಟ್ಕೊಂಡಿದ್ದಾರೆ ದುಡ್ಡು ಅನ್ನೋ ಥರ ಆಗಿಬಿಡುತ್ತೆ. ಆದರೆ ಈ ಥರ ಕಷ್ಟಗಳು ಬಂದಾಗಲೇ ಗೊತ್ತಾಗೋದು. ಇವಾಗ ನಮಗೆ ಬಂದಿರೋ ಪ್ರಾಬ್ಲಮಿಂದ ನಮ್ಗೆ ಯಾವ ಥರ ಫೇಸ್ ಮಾಡಬೇಕಂತಲೇ ನಮ್ಗೆ ಅನ್ನಿಸ್ಬಿಟ್ಟಿದೆ. ಅಷ್ಟೊಂದು ಒಂಥರ ಬೇಜಾರಾಗ್ತಾ ಇದೆ. ನಮ್ಮ ಮನೆಯವರು ಅಷ್ಟೇ ತುಂಬ ಕಷ್ಟಪಟ್ಟು ದುಡಿತಾ ಇದ್ದಾರೆ ಅವರು. ಮತ್ತು ನೈಟ್ ಆ್ಯಂಡ್ ಡೇ ಅಲ್ಲೇ ಇದ್ದು ಅಲ್ಲೇ ಎಲ್ಲ ಕೆಲಸ ಎಲ್ಲ ನೋಡಿಕೊಂಡು ಅಷ್ಟೊಂದು ಕೋಟಿಗಟ್ಟಲೆ ಬಂಡವಾಳ ಹಾಕಿ ಅವರು ಆ ಜವಾಬ್ದಾರಿನೆಲ್ಲ ನಮ್ಮ ಮನೆಯವ್ರ ಕೈ ಕೊಟ್ಟಿದ್ದಾರೆ. ಅಂದರೆ ಅವ್ರು ಎಷ್ಟು ಹುಷಾರಿಂದ ನಿಭಾಯಿಸ್ಕೊಂಡು ಹೋದ್ರೂ ತುಂಬ ಕಷ್ಟನೇ. ಒಂದೊಂದು ಸತಿ ಅವರು ನಾನು ಫೋನ್ ಮಾಡಿದಾಗ ಅವ್ರು ಯಾರೂ ಇಲ್ಲ, ಒಬ್ಬನೇ ಇದ್ದೀನಿ ಅಂದ್ರೂ ನನಗೊಂಥರ ಜೀವನೇ ಒಂಥರ ಅನಿಸ್ಬಿಡುತ್ತೆ. ಈಗಿರೋ ಸಿಚುವೇಶನ್ನು ಪರಿಸ್ಥಿತಿಯಲ್ಲಿ ಆ ಥರ ಒಬ್ಬೊಬ್ಬರೇ ಇದ್ದಾಗ ಎಂಥ ಘಟನೆಗಳೆಲ್ಲ ನಡೆದೋಗಿದ್ದಾವೆ. ಆ ಥರ ನೆನೆಸ್ಕೊಬಿಟ್ರಂತೂ ನೈಟ್ ನಿದ್ದೆನೇ ಬರೋಲ್ಲ, ಅಷ್ಟು ನನಗೆ ಕಷ್ಟ ಅನಿಸ್ಬಿಡುತ್ತೆ. ನನಗೆ ದೇವರಿನ ಎಷ್ಟು ದಿನ ಅಂತ ಇತ್ತ ಕಷ್ಟ ಕೊಡ್ತಾನಪ್ಪ ಅಂತ ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ, ಪರಿಸ್ಥಿತಿ ತಕ್ಕಂತೆ ನಾವು ನಡ್ಕೊಂಡು ಹೋಗ್ತಾಯಿದ್ದೀವಿ. ಆ ಥರ ಒಬ್ಬೊಬ್ರದ್ದು ಜೀವನನೇ ಒಂದೊಂದು ಥರ. ಇವಾಗ ಎಲ್ಲ ಇದ್ರೂ ಏನೂ ಇಲ್ಲ ಅನ್ನೋ ಥರ ಸಿಚುವೇಶನು. ಇವಾಗ ಏನೂ ಇಲ್ಲ ಅಂದರೂ ಕೂಡ ಇನ್ನೂ ಏನೂ ಇಲ್ಲ ಅನ್ನೋ ಥರ ಸಿಚುವೇಶನ್ ಆಗ್ತಾಯಿದೆ. ಆ ಥರ ಇನ್ನೇನು ಎಲ್ಲೆಲ್ಲ ಒರೆಸಿ ಮತ್ತು ಬಾಗಿಲೆಲ್ಲ ತೊಳಿತಾ ಇದ್ದೀನಿ. 2 ದಿನದಿಂದ ಬಾಗಿಲು ತೊಳೆದಿರಲಿಲ್ಲಲ್ವ, ಅದಕ್ಕೆ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಇನ್ನೇನು ಬಾಗಿಲಿಗೆಲ್ಲ ಬೊಟ್ಟಿಟ್ಬಿಟ್ಟು ಮಿಕ್ಕಿದ ಕೆಲಸ ಎಲ್ಲ ನೋಡ್ಕೊತಾ ಇದ್ದೀನಿ.
ಮತ್ತು ಏನಾದರೂ ಅಡುಗೆ ಮಾಡೋಣ ಅಂತಂದರೆ ಬಂದ ತಕ್ಷಣ ಚಿಕ್ಕಮ್ಮ ಮುದ್ದೆ ಮಾಡಿದ್ರೇನೋ, ಬೆಳಗ್ಗೆ ಮುದ್ದೆ ತಂದು ಕೊಟ್ಟಿದ್ರು. ಮುದ್ದೆ ತಿಂದ್ಬಿಟ್ಟು ನನ್ನ ಮಗನ ಹತ್ರ ಸ್ವಲ್ಪ ಹೊತ್ತು ಆಟ ಆಡಿ ಅವ್ನು ಯಾವ ಥರ ರಿಯಾಕ್ಷನ್ ಇತ್ತು ಅಂದರೆ ನಾನು ಬಂದ ತಕ್ಷಣವೇ ಸುಮ್ಮನೆ ಅಲ್ಲಿ ಅವ್ನಿಗೆ ಕಾಣಿಸ್ತಿದ್ದಂಗೆ ಗುಂಡ ಅಂತಂದರೆ ಸಾಕು ಅವ್ನು ಸುಮ್ಮನೆ ಎಲ್ಲೋ ನಮ್ಮಮ್ಮನ ವಾಯ್ಸ್ ಕೇಳಿಸ್ತಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ದಿಕ್ಕ ಪಕ್ಕ ನೋಡ್ತಾ ಇದ್ದ. ಅವ್ನು ಬಂದ ತಕ್ಷಣವೇ ಸುಮ್ಮನೆ ಒಂದು ಸೈಲೆಂಟ್ ಆಗಿಬಿಟ್ಟ. ಒಂದು ಸ್ವಲ್ಪ ಹೊತ್ತು ನೋಡಿಬಿಟ್ಟು ಆಮೇಲೆ ಬಂದುಬಿಟ್ಟೆ ನನ್ನ ಹತ್ರ. ಆ ಥರ ಒಂದಿನನೇ ಬಿಟ್ಟಿರೋದು. ಆದ್ರೂ ಒಂಥರ ಏನು ಆ ಫೀಲಿಂಗ್ಸ್ ಅಂತೂ ಊಹೆ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ಕಷ್ಟ ಆಗುತ್ತೆ. ಒಂದು ಸ್ವಲ್ಪ ಮಕ್ಕಳು ದೊಡ್ಡವರಾಗೋವರೆಗೂ ಆಮೇಲೆ ಅವ್ರಿಗೆ ಅಭ್ಯಾಸ ಆದರೆ ಏನೂ ಅನಿಸಲ್ಲ. ಈ ಥರ ಚಿಕ್ಕ ಚಿಕ್ಕ ಮಕ್ಕಳಿದ್ದಾಗ ಸ್ವಲ್ಪ ಕಷ್ಟನೇ ಅನಿಸುತ್ತೆ. ಹೆಂಗೋ ನನ್ನ ಕೆಲಸ ಆಗೋವರೆಗೂ ನನ್ನ ಮಗ ಮಾತ್ರ ಬಂದು ನಂಗೆ ಟಾರ್ಚರ್ ಕೊಡಲಿಲ್ಲ ಪಾಪ. ನೀನು ಎತ್ಕೊಂಡು ಹೋಗ್ಬಿಡಮ್ಮ ಅಂತೇಳ್ಬಿಟ್ಟು ಚಿಕ್ಕಪ್ಪನ ಕೈಗೆ ಒಪ್ಪಿಸಿದ್ದೆ ಅವನ್ನ. ಅವ್ರನ್ನ ಅಲ್ಲೇ ಆಟ ಆಡಿಸ್ಕೊಂಡು ಅಲ್ಲೇ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅವರಲ್ಲೇ ಇದ್ದರು. ಅಷ್ಟರೊಳಗೆ ನಾನು ಬೇಗ ಕೆಲಸಗಳೆಲ್ಲ ಮುಗಿಸ್ಕೊಂಡೆ. ಈ ಥರ ಎಲ್ಲಾದರೂ ಹೋಗಿ ಬಂದಾಗ ಮನೆಯಲ್ಲೇ ಕ್ಲೀನ್ ಆಗಲಿಲ್ಲ ಅಂದರೆ ನಿಜವಾಗ್ಲೂ ತುಂಬ ಒಂಥರ ಮನಸ್ಸೆಲ್ಲ ಕಸಿ ಬಿಸಿ ಆಗಿಬಿಡುತ್ತೆ. ನನಗೂ ಅಷ್ಟೇ. ಇವಾಗ ನಾನೆಲ್ಲ ಕೆಲಸ ಎಲ್ಲ ಮಾಡ್ಕೊಂಡಲ್ವ, ಒಂಥರ ನಮ್ಮ ಮನಸ್ಸಿಗೆ ನೆಮ್ಮದಿ ಆಯಿತು. ಏನೋ ಒಂಥರ ಖುಷಿ ಅಂತಲೂ ಅನ್ನಿಸ್ತು. ಮೇನು ನಮಗೆ ಖುಷಿ ಮತ್ತು ನೆಮ್ಮದಿ ಕೊಡೋ ಜಾಗ ಅಂದರೆ ಮನೆಯೇ. ಅದೇ ನಾವು ನೀಟಾಗಿ ಇರೋದನ್ನೇ ನೀಟಾಗಿ ಇಟ್ಕೊಳ್ಳಿಲ್ಲ ಅಂತಂದರೆ ಒಂಥರ ಮನಸ್ಸೆಲ್ಲ ಖರಾಬ್ ಆಗಿಬಿಡುತ್ತೆ. ಅದಕ್ಕೆ ಬಂದ ತಕ್ಷಣ ಯಾವ ಕೆಲಸ ಆದರೂ ಎಲ್ಲಾದರೂ ಇಲ್ಲಪ್ಪ ಫಸ್ಟ್ ಮನೆ ಕ್ಲೀನ್ ಮಾಡೋಣ ಅಂತ ಅನಿಸ್ಬಿಟ್ಟಿತ್ತು. ಅದಕ್ಕೆಲ್ಲ ಕ್ಲೀನ್ ಮಾಡಿ ಒಂದು ಸ್ವಲ್ಪ ಪಾತ್ರೆ ಇದ್ದು ಅವು ಕೂಡ ಎಲ್ಲ ತೊಳಿತಾ ಇದ್ದೀನಿ. ಅವೆಲ್ಲ ತೊಳೆದ್ಬಿಟ್ಟು ಮತ್ತು ಸ್ನಾನಕ್ಕೆಲ್ಲ ಹೋಗಿ ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲ ಇದು ಮಾಡ್ತಾಯಿದ್ದೀನಿ. ಇನ್ನೊಂದು ಮತ್ತು ನಾನು ಬರಬೇಕಾದ್ರೇ ಎಲ್ಲ ಸ್ವಲ್ಪ ಐಟಮ್ ಬೇಕಾಗಿತ್ತು, ಎಲ್ಲ ತೊಗೊಂಡೇ ಬಂದೆ ನಾನು. ಅಂದರೆ ಪೂಜೆಗೆ ಬೇಕಾಗಿರೋವು ಸ್ವಲ್ಪ ತೊಗೊಂಡು ಮತ್ತು ಇನ್ನೂ ಸ್ವಲ್ಪ ಕೆಲಸ ಇತ್ತು. ಅದು ಯಾಕೋ ಇವತ್ತು ಕೆಲಸ ಆಗಲಿಲ್ಲ. ಇನ್ನೇನು ಬಿಡು, ಮತ್ತು ನಾಳೆನೂ ಹೋಗಬೇಕಾಗಿರೋ ಸಿಚುವೇಶನ್ ಬಂದಿದೆ. ಹೋದ್ರಾಯ್ತು. ಸದ್ಯಕ್ಕೆ ಇವಾಗ ನಾವು ಏನು ಅಂದ್ಕೊತೀವಿ ಅದು ಏನೂ ಆಗೋಲ್ಲ ಅಂತೇಳಿ ಅದನ್ನೇ ಯೋಚನೆ ಮಾಡಿಕೊಂಡು ಬಂದೆ. ಹೆಂಗೆ ನನ್ನ ಮಗನ ನೋಡಿಬಿಟ್ಟು ಖುಷಿ ಆಯಿತು. ನಮ್ಮ ಚಿಕ್ಕಮ್ಮನಂತೂ ಓಡಿಸ್ಕೊಂಡು ಹೋಗ್ತಾ ಇದ್ದಾನೆ ನನ್ನ ಮಗ. ಕಟ್ಟಿಗೆ ತೊಗೊಂಬಿಟ್ಟು ಆ ಕಡೆ ಈ ಕಡೆ ಓಡಿಸ್ತಾ ಇರ್ತಾನೆ. ಸುಮ್ಮನೆ ಅಜ್ಜಿನಂತ ಯೋನಿಸ್ತಾ ಇರ್ತಾನೆ. ಆ ಥರ ತರಲೆ ಮಾಡ್ತಾ ಇರ್ತಾನೆ ಅವನು. ಏನೋ ಒಂಥರ ಖುಷಿ. ನಾನು ಫುಲ್ಲು ಎಂಜಾಯ್ ಮಾಡ್ತಾ ಇರ್ತೀನಿ ಅವನು ಮೂಮೆಂಟ್, ಒಂದು ಸಿಚುವೇಶನು. ಪಾಪ ನಮ್ಮ ಮನೆಯವರು ತುಂಬ ಮಿಸ್ ಮಾಡ್ಕೊತಾ ಇರ್ತಾರೆ ಅವನ್ನ. ಅಲ್ಲಿ ಪಾತ್ರೆ ಕೆಲಸ ಕೂಡ ಮುಗೀತು. ಅದು ಒಂದು ಕೆಲಸ ಆಯಿತು ಅಂತ ಸಮಾಧಾನ ಆಯ್ತು ಮನಸ್ಸಿಗೆ. ಫ್ರೆಂಡ್ಸ್, ಕೆಲಸ ಎಲ್ಲ ಮುಗೀತು. ಕೆಲಸ ಮುಗಿಸ್ಬಿಟ್ಟು ಇವಾಗ ಸ್ನಾನ ಕೂಡ ಮಾಡ್ಕೊಬಂದೆ. ನಾನು ಬರಬೇಕಾದ್ರೆ ಪೂಜೆಗೆ ಐಟಮ್ ಬೇಕಾಗಿತ್ತು, ಹಂಗೆ ತೊಗೊಬಂದಿದ್ದೆ ಚಳ್ಳಕೆರೆಯಲ್ಲಿ. ಏನಂದರೆ ನಾನು ದೀಪ ಹಚ್ತಿದ್ದಲ್ವ, 2 ದೀಪ. ಅದು ಒಂದು ದೀಪ ಬಂದುಬಿಟ್ಟು ಎಣ್ಣೆ ಎಲ್ಲ ಫುಲ್ಲು ಲೀಕ್ ಆಗ್ತಾಯಿತ್ತು. ಎಣ್ಣೆ ಹಾಕಿ ಮತ್ತು ದೀಪ ಹಚ್ಚಿದಾಗ ಫುಲ್ಲು ಎಲ್ಲ ಕಡೆಗೆ ಸೋರ್ತಾ ಇತ್ತು. ಅದಕ್ಕೆ ನೋಡಿದ್ರೆ ಅದು ಏನು ಮಾಡಿದ್ರು ಸರಿ ಹೋಗಲಿಲ್ಲ. ಅದಕ್ಕೆ ಇವಾಗ ಅರ್ಜೆಂಟ್ ನಾನು ದೀಪ ತೊಗೊಳೋಣ ಅಂದ್ರೂ ನನಗೆ ಆಗ್ತಾಯಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ಸುಮ್ಮನೆ ಮಣ್ಣಿನ ದೀಪನೇ ತೊಗೊಂಬಂದು ಮನೇಲಿ ಇಡೋಣ, ಮತ್ತು ದೀಪ ಬೇರೆ ಹಚ್ಚಿಲ್ಲ ಅಂತೇಳ್ಬಿಟ್ಟು ಮಣ್ಣಿನ ದೀಪ ಕೂಡ ತೊಗೊಬಂದೆ ನೆನ್ಪು ಮಾಡಿಕೊಂಡು. ಮತ್ತು ವಿಭೂತಿ ಕೂಡ ಒಡೆದೋಗಿತ್ತಲ್ಲ, ತೆಗೆದು ತುಂಬ ದಿನ ಆಯಿತು. ಮತ್ತು ವಿಭೂತಿ ಕೂಡ ಇರಲಿಲ್ಲ ಮನೆಯಲ್ಲಿ. ಅದಕ್ಕೋಸ್ಕರ ಕೂಡ ಒಂದು ವಿಭೂತಿ ತೊಗೊಂಡು ಒಂದು ದೀಪ ತೊಗೊಂಡು ಮತ್ತು ಬತ್ತಿ ಕೂಡ ಸ್ವಲ್ಪ ಇದ್ದವು ಇಡ್ಲಿ ಅಂತೇಳಿ ತೊಗೊಬಂದೆ. ಮತ್ತು ಸಾಂಬ್ರಾಣಿನೂ ತೊಗೊಬಂದೆ. ಇನ್ನೇನು ಇವಾಗ ಶ್ರಾವಣ ಸ್ಟಾರ್ಟ್ ಆಗುತ್ತಲ್ಲ, ಇನ್ಮೇಲೆ ಅಮಾವಾಸ್ಯೆ ಆದಮೇಲೆ ಮತ್ತು ಪೂಜೆ ಮಾಡೋಕ್ಕೆಲ್ಲ ಐಟಮ್ ಎಲ್ಲ ಬೇಕಾಗುತ್ತಲ್ಲ, ಅದಕ್ಕೆ ತೊಗೊಂಡು ಬಂದೆ. ನೋಡಿ, ದೀಪ ತಂದಿದ್ದೀನಿ, ಮಣ್ಣಿನ ದೀಪ. ಹೇಳ್ಬೇಕಂದ್ರೆ ಇದೇ ಶ್ರೇಷ್ಠವಾದ ದೀಪ ಅಂತ ಹೇಳ್ಬೋದು. ಮುಂಚೆಲ್ಲ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದಿದ್ದು. ನಮ್ಮಮ್ಮ ಅವರ ಮನೇಲೆಲ್ಲ ಇದನ್ನೇ ಯೂಸ್ ಮಾಡ್ತಾ ಇದ್ದಿದ್ದು. ನಮ್ಮ ಅತ್ತೆರ ಮನೇಲಿ ಸಮೇತ ಇದೇ ಥರದ್ದು ಯೂಸ್ ಮಾಡೋದು. ಅವ್ರು ಯಾವುದೇ ದೀಪ ಯೂಸ್ ಮಾಡಲ್ಲ ನಮ್ಮ ಅತ್ತೆ. ಅಂದರೆ ಯಾವಾಗಾದ್ರೂ ಹಬ್ಬದಲ್ಲಿ ಏನಾದರೂ ಗ್ರ್ಯಾಂಡಾಗಿ ಪೂಜೆ ಮಾಡಿದಾಗ ಮಾತ್ರ ಸ್ವಲ್ಪ ದೊಡ್ಡ ಸೈಜ್ ದೀಪದ ಕಂಬ ಇದ್ದಾವೆ, ಅವು ಯೂಸ್ ಮಾಡ್ತಾರೆ. ಡೈಲಿ ಯೂಸ್ ಮಾಡೋದಂದ್ರೆ ಇದನ್ನೇ ಫೋಟೋ ಹತ್ರ ಇಟ್ಟಿದ್ದಾರೆ, ದೇವ್ರ ಫೋಟೋ ಹತ್ರ. ಅದಕ್ಕೆ ಸುಮ್ಮನೆ ಅವೆಲ್ಲ ಇನ್ನೇನಕ್ಕೆ ಅಂತೇಳ್ಬಿಟ್ಟು ಇದು ತೊಗೊಂಡಿದ್ದೀನಿ. ಇದನ್ನು ಇವಾಗ ತುಂಬಿದವೆ ನೀರಲ್ಲಿ ಸ್ವಲ್ಪ ನೆನೆಸ್ಬಿಟ್ಟು ಕ್ಲೀನಾಗಿ ತೊಳೆದ್ಬಿಟ್ಟು ಆಮೇಲೆ ತೆಗೆದು ಒರೆಸಿ ಆಮೇಲೆ ಎಣ್ಣೆ ಹಾಕಿ ಹಚ್ಬೇಕಂತೆ ಇದನ್ನು. ಮತ್ತು ವಿಭೂತಿ ಕೂಡ ಖಾಲಿ ಹೋಗಿತ್ತು. ಇದು ವಿಭೂತಿ ಕೂಡ ತೊಗೊಬಂದೆ. ಮತ್ತು ಬತ್ತಿನೂ ತೊಗೊಬಂದಿದ್ದೀನಿ, ಇಡ್ಲಿ ಅಂತೇಳ್ಬಿಟ್ಟು. ಮತ್ತು ಸಾಂಬ್ರಾಣಿ ತೊಗೊಬಂದೆ. ಅಷ್ಟೇ ತೊಗೊಬಂದಿದ್ದು. ಮತ್ತು ನೆಕ್ಸ್ಟು ಬಟ್ಟೆ ಕ್ಲಿಪ್ ತೊಗೊಬಂದೆ. ಗಾಳಿ ಅಂದರೆ ವಿಚಿತ್ರ ಗಾಳಿ, ಬಟ್ಟೆ ಒಣಗಾಕೋಕ್ಕೆ ಆಗ್ತಾಯಿಲ್ಲ ಅಲ್ಲಿ. ಅದಕ್ಕೆ ಇರಲಿ ಅಂತ ನೆನ್ಪು ಮಾಡ್ಕೊಂಡು ಎಲ್ಲ ಒಂದೇ ಥರ ಸಿಕ್ಕಿದ್ರು. ಹಂಗೆ ನೆನಪಾಯ್ತು, ಹಂಗೆ ತೊಗೊಬಂದೆ. ಇವಾಗ ಇದು ದೀಪನ ನೀರಲ್ಲಿ ನೆನೆಸ್ಬಿಟ್ಟು ಒಂದು ಸ್ವಲ್ಪ ಇಟ್ಟು ಕ್ಲೀನ್ ಮಾಡಿ, ಮತ್ತು ಇನ್ನು ದೇವ್ರ ಫೋಟೋ ಎಲ್ಲ ಒರೆಸ್ಬೇಕು. ಅದೆಲ್ಲ ಒರೆಸ್ಬಿಟ್ಟು ಹೂವು ಎಲ್ಲ ಇದ್ದಾವೆ ಮುಡಿಸಿ ಪೂಜೆ ಒಂದು ಮಾಡೋದು. ಬನ್ನಿ ನೋಡೋಣ.
ಮತ್ತು ತುಂಬ್ದರ್ವೆ ನೀರು ತೊಗೊಬಿಟ್ಟು ದೀಪನ ಒಂದು ಬಟ್ಲಲ್ಲಿ ನೀರು ಹಾಕ್ಬಿಟ್ಟು ಅದರೊಳಗೆ ಇಟ್ಟಿದ್ದೆ. ಒಂದು 1/4 ಗಂಟೆ 20 ನಿಮಿಷ ಮೇಲೇ ಇಟ್ಟಿದ್ದೆ. ನೋಡೋಣ ಏನಾದರೂ ಮರಳಲ್ಲಿ ಮಾಡಿರ್ತಾರಲ್ಲ, ಏನಾದರೂ ಬಿಟ್ಕೊಳ್ಳೋದು ಆ ಥರ ಮರಳೆಲ್ಲ ಇದಾಗೋದು ಅಂತ ನೋಡಿದೆ. ಬಟ್ ಚೆನ್ನಾಗಿತ್ತು, ಒಂದು ಮರಳು ಸಮೇತ ಬಿಟ್ಟಿರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಫಸ್ಟ್ಗೆ ನಾವೆಲ್ಲ ಇದನ್ನೇ ಯೂಸ್ ಮಾಡ್ತಾ ಇದ್ದಿದ್ದು. ತುಂಬ ಖುಷಿಯಾಯಿತು. ನಾನು ಚಳ್ಳಕೆರೆಯಲ್ಲೇ ಇಳಿಬೇಕಾದ್ರೆ ನನಗೆ ಕಂಡಿದ್ದೆ ದೀಪ. ಮತ್ತು ಹಂಗೆ ಸಡನ್ನಾಗಿ ನೆನಪಾಯಿತು, ಫಸ್ಟ್ ತೊಗೊಂಡೋಗೋಣಪ್ಪ, ಎಷ್ಟಾದರೂ ಎಲ್ಲಾದರೂ ಇರಲಿ ಅಂತೇಳ್ಬಿಟ್ಟು ತೊಗೊಂಡು ಬಂದಿದ್ದೆ. ಮತ್ತು ತೊಗೊಂಬಂದು ಎಲ್ಲದು ತೊಳೆದು ಎಲ್ಲ ಒರೆಸ್ಬಿಟ್ಟು ನೀಟಾಗೆ ಇವಾಗ ದೇವ್ರ ಫೋಟೋ ಎಲ್ಲ ಒರೆಸಿ ಮೇಲೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಆಮೇಲೆ ಇದು ಹಸುದು ಸಗಣಿ ಇತ್ತಲ್ವ, ಸಗಣಿ ತೊಗೊಬಂದು ಮತ್ತೊಂದು ಸ್ವಲ್ಪ ಹೂವು ಎಲ್ಲ ತೊಗೊಬಂದು ಎಲ್ಲ ಇಟ್ಟು ಪೂಜೆ ಮಾಡಿದೆ. ಮನಸ್ಸಿಗೆ ನಿಜವಾಗ್ಲೂ ಒಂಥರ ಸಮಾಧಾನ ಆಯಿತು, ನೆಮ್ಮದಿ ಆಯಿತು ನನಗೆ. ಅಷ್ಟೊಂದು ಇದಾಯಿತು. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ. ಸಗಣಿ ಮೇಲೆ ದೀಪ ಇಟ್ಟು ದೀಪ ಹಚ್ಚಿದ್ರೆ ನಿಜವಾಗ್ಲೂ ಅದಷ್ಟು ನೆಮ್ಮದಿ, ಖುಷಿ ಮತ್ತು ತೃಪ್ತಿ ಇನ್ಯಾವುದು ಸಿಗಲ್ಲ ಅಂತ ಹೇಳ್ಬೋದು. ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ನನಗೂ ಕೂಡ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ಯಾವುದು ಮುಂದಕ್ಕೆ ಬರೋಕ್ಕಾಗಲ್ಲ. ಇತ್ತೀಚೆಗೆ ಸ್ವಲ್ಪ ವ್ಯೂಸು ಕಡಿಮೆ ಬರ್ತಾಯಿದೆ ಮತ್ತು ಸಬ್ಸ್ಕ್ರೈಬ್ ಕೂಡ ಯಾರೂ ಮಾಡ್ಕೊತಾ ಇಲ್ಲ. ಮತ್ತು ವೀಡಿಯೋ ಸಮೇತ ಯಾರೂ ಲೆಂತಾಗಿ ನೋಡ್ತಾ ಇಲ್ಲ. ಈ ಥರ ಬರ್ತಾರೆ, ಸುಮ್ಮನೆ ಹಿಂಗೆ ಆನ್ ಮಾಡ್ತಾರೆ ಮತ್ತು ಹಂಗೆ ಮುಂದೆ ಹೋಗ್ತಾ ಇರ್ತಾರೆ. ಪ್ಲೀಸ್ ಆ ಥರ ಮಾಡಬೇಡಿ. ವೀಡಿಯೋನ ಇಷ್ಟ ಆದರೆ ಒಂದು ಸ್ವಲ್ಪ ಫುಲ್ಲು ನೋಡಿ. ಅಟ್ಲೀಸ್ಟ್ ಒಂದು ಸ್ವಲ್ಪ ಆದರೂ ನೋಡಿದ್ರೆ ಏನಾದರೂ ಸ್ವಲ್ಪ ಅರ್ಥ ಆಗುತ್ತೆ. ಮತ್ತು ಹಿಂಗೆ ಕ್ಲಿಕ್ ಮಾಡಿ ಇದರಲ್ಲಿ ಏನಿರುತ್ತೆ ಬಿಡಂತ ಆ ಥರ ಎಲ್ಲ ಮಾಡಬೇಡಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ನಿಮಗೆ ಆ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಸಾಯಿಬಾಬಾ ದೇವರಂದ್ರೆ ನನಗೆ ತುಂಬ ಇಷ್ಟ. ಆ ದೇವರ ಆಶೀರ್ವಾದ ನಿಮ್ಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್.